ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ NPCI ಲಿಂಕ್ ಆಗಿದೆಯಾ ಇಲ್ಲ ಅಂತ ವೆಬ್ಸೈಟ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ, NPCI ಲಿಂಕ್ ಆಗಿದೆಯಾ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಗೂಗಲ್ ಸರ್ಚಲ್ಲಿ UIDAI ಅಂತ ಸರ್ಚ್ ಮಾಡಿ. ಆಧಾರ್ ಕಾರ್ಡ್ನ ಅಧಿಕೃತ ಅಂತ ವೆಬ್ಸೈಟ್ ಇದು ನೋಡಿ. ಫಸ್ಟ್ ಲಿಂಕ್ ಏನಿದೆ ನೋಡಿ, UIDAI.gov.in ಗೌರ್ಮೆಂಟ್ ವೆಬ್ಸೈಟ್ ಇದು ಆಧಾರ್ ಕಾರ್ಡಿಂದು. ಈ ರೀತಿಯಾಗಿ ಬರುತ್ತೆ. ಇದು ಮೊದಲಿಗೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ, ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ಇದನ್ನು ಪಾಪಪ್ ವಿಂಡೋನ ಟಿಕ್ ಮಾಡ್ಕೊಳ್ಳಿ, ಇಂಟು ಮಾಡಿ. ಇಲ್ಲಿ 3 ಗೆರೆ ಕಾಣ್ತಾ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತಿದೆ ನೋಡಿ. ಈ ಒಂದು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೈ ಆಧಾರ್ UID ವೆಬ್ಸೈಟಿಗೆ ಬರುತ್ತೆ. ವೆಲ್ಕಮ್ ಟು ಮೈ ಆಧಾರ್. ಇಲ್ಲಿ ನೀವು ಲಾಗಿನನ್ನು ಮಾಡ್ಕೋಬೇಕು. ಇಲ್ಲೇ ನಿಮಗೆ ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಅದ ನಂತರ ಇಲ್ಲಿ ಕಾಣ್ತಿರುವ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಇಲ್ಲಿ ಸೆಂಡ್ OTP ಅಂತಿದೆ ನೋಡಿ. ಈ ಒಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಕೆಳಗಡೆ ಎಂಟ್ರ್ ಮಾಡಬೇಕು. ಎಂಟರ್ OTP ಇದೆಲ್ಲ ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಲಾಗಿನ್ ಅಂತಿದೆ ನೋಡಿ. ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಲಾಗಿನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಎಲ್ಲ ಒಂದು ಸರ್ವಿಸಸ್ಗಳಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ಒಂದೊಂದಾಗಿ ನೋಡ್ಕೊತ ಹೋಗಿ. ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ. ಈ ಒಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇರುವಂಥ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿ. ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತ ಬಂದಿದೆ. ಇಲ್ಲಿ ಈ ರೀತಿಯಾಗಿ ಬರಬೇಕು. ಇಲ್ಲಿ ನಿಮ್ಮದು ಈ ರೀತಿಯಾಗಿ ಬಂದಿಲ್ಲ ಅಂದರೆ ನಿಮ್ಮದು ಆಧಾರ್ ಮ್ಯಾಪಿಂಗ್, ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದ್ರೆ ಮಾತ್ರ ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ. ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಮ್ಯಾಪಿಂಗ್ ಆಗಿಲ್ಲ, ಲಿಂಕ್ ಆಗಿಲ್ಲ, NPCI ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಇಂಟು ಮಾರ್ಕ್ ಬರುತ್ತೆ. ನಿಮಗೆ ಈ ರೀತಿಯಾಗಿ ಇಲ್ಲೇ ಸಿಂಬಲಲ್ಲೇ ಗೊತ್ತಾಗುತ್ತೆ. ಮತ್ತು ಕೆಳಗಡೆ ಇಲ್ಲಿ ಕೊಟ್ಟಿದೆ ನೋಡಿ, ಆಧಾರ್ ನಂಬರ್ ಕೂಡ ಇದೆ. ಯಾವೊಂದು ಆಧಾರ್ ನಂಬರ್ ಕೂಡ ಕಾಣ್ತಾ ಇದೆ. ಇಲ್ಲಿ ಯಾವೊಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ, ಬ್ಯಾಂಕ್ ನೇಮ್ ಕೂಡ ತೋರಿಸಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕು. ಬ್ಯಾಂಕ್ ನೇಮು, ಬ್ಯಾಂಕ್ ಸೀಡಿಂಗ್ ಸ್ಟೇಟಸು ಆ್ಯಕ್ಟಿವ್ ಅಂತ ಬಂದಿದೆ. ಈ ರೀತಿಯಾಗಿ ಆ್ಯಕ್ಟಿವ್ ಅಂತ ಇರಬೇಕು. ಲಾಸ್ಟ್ ಅಪ್ಡೇಟೆಡ್ ಡೇಟ್ ಅಂತ ಕೂಡ ಕೊಟ್ಟಿದ್ದಾರೆ. 31/5/2017 ಅಂತ ಕೊಟ್ಟಿದ್ದಾರೆ. 2017ಕ್ಕೆ ಈ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಮ್ಯಾಪಿಂಗ್ ಆಗಿದೆ ಅಂತ ಬಂದಿದೆ. ಈ ರೀತಿಯಾಗಿ ಬರಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವೊಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಮ್ಯಾಪಿಂಗ್ ಸೀಡಿಂಗ್ ಆಗಿದೆ, NPCI ಲಿಂಕ್ ಆಗಿದೆ ಅಂತ ಈ ರೀತಿಯಾಗಿಯೂ ತುಂಬ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ತಿಳ್ಕೊಬೋದು ಸ್ನೇಹಿತರೆ. ಸೊ ಇಲ್ಲಿ ಏನಾದರೂ ನಿಮಗೆ ಇನ್ಆ್ಯಕ್ಟಿವ್ ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ, ಅದು ನಿಮಗೆ ಲಿಂಕ್ ಆಗಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಲಿಂಕ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿ ಅಂತಂದರೆ ಮಾಡ್ತಾರೆ. ಅಲ್ಲಿ ಕೂಡ ನಿಮಗೆ ಮಾಡಿದ್ರು ಕೂಡ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಾಗಿ ನೀವು ಒಂದು ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಒಂದು ಅಕೌಂಟನ್ನು ನೀವು ತೆಗೆಸಬೇಕಾಗುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ನೀವು ಅಕೌಂಟನ್ನು ತೆಗೆಸಿದರೆ ಇಮಿಡಿಯೇಟ್ಲಾಗಿ ನಿಮಗೆ ಈ ಒಂದು NPCI ಲಿಂಕ್ ಆಗುತ್ತೆ. ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ತೆಗೆಸಿ ಕೇವಲ 1 ರಿಂದ 2 ದಿನದಲ್ಲಿ ಈ ಒಂದು ಆಧಾರ್ಗೆ ಸೀಡಿಂಗ್ ಆಗುತ್ತೆ ಸ್ನೇಹಿತರೆ. ಭಾಳಷ್ಟು ವೇಗವಾಗಿ ಆಗುವಂಥ ಬ್ಯಾಂಕ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಕೂಡ ಅದೇ ಒಂದು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ತೆಗೆಸಿದರೆ ಮಾತ್ರ ಬೇಗ ಆಗುತ್ತೆ ಅಂತ ಟೆಸ್ಟ್ ಮಾಡಿ ನೋಡಿದ್ವಿ. ಸೊ ಆಗಿದೆ. ಸೊ ಅದರ ಒಂದು ಅನುಭವದ ಮೇಲೆ ನಿಮಗೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಇದಿಷ್ಟು ಈ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟು NPCI ಲಿಂಕ್ ಆಗಿದೆಯಾ ಇಲ್ಲ, ಯಾವ ರೀತಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಮತ್ತೆ ನಿಮಗೆ ಡೌಟ್ಸ್ ಇದ್ದರೆ, ಕನ್ಫ್ಯೂಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ,
ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.